ಪ್ರಿಯ ವೀಕ್ಷಕರೇ ನಮಸ್ಕಾರ. ಇದೀಗ ನೀವು ನೋಡ್ತಿದ್ದೀರಾ ಒಪೆ ನ್ಯೂಸ್. ನಾನು ನಿಮ್ಮ ಪ್ರಿಯ. ಕರ್ನಾಟಕ ಕ್ರೈಸ್ತರ ರಕ್ಷಣಾ ವೇದಿಕೆ ಬೀದರ್ ಜಿಲ್ಲೆ ಬೀದರ್ ತಾಲೂಕಿನ ಸಾತೋಳಿ ಗ್ರಾಮದಲ್ಲಿ ದಿನಾಂಕ 8/11/2024ರಂದು ನಡೆದಂತಹ ಕೊಲೆಯನ್ನ ಆಸ್ತಿಗಾಗಿ ನಡೆದಿರುವುದನ್ನ ಆರಕ್ಷಕ ಅಧೀಕ್ಷಕರ ಕಾರ್ಯಮತಾಂತರಕ್ಕಾಗಿ ಕೊಲೆಯನ್ನ ಸುಳ್ಳು ವರದಿ ಮಾಡಿರುವಂತಹ ಬಗ್ಗೆ ಬೀದರ್ ಮಾಧ್ಯಮಗಳು ಈ ಮೂಲಕ ಅರ್ಜಿದಾರಗಳಾದಂತಹ ನಾವುಗಳು ತಮ್ಮಲ್ಲಿ ಅರಿಕೆ ಮಾಡಿಕೊಳ್ಳುವುದೇನಪ್ಪಾ ಅಂತಂದ್ರೆ ದಿನಾಂಕ 8/11/2024ರಂದು ಸಾತೋಳಿ ಗ್ರಾಮ ತಾಲೂಕಾ ಜಿಲ್ಲಾ ಬೀದರ್ನಲ್ಲಿ ದಿವಂಗತ ಬಸವರಾಜ್ ತಂದೆ ನರಸಪ್ಪ ಶೇರಿಕಾರ್ ವಯಸ್ಸು 52 ವರ್ಷ ಕುಟುಂಬದವರಿಂದ ಆಸ್ತಿಗಾಗಿ ಕೊಲೆಯನ್ನ ಮಾಡಲಾಗಿತ್ತು. ಆದರೆ ಸದರಿ ವಿಷಯವನ್ನ ಕೆಲವು ಟಿವಿ ಮಾಧ್ಯಮಗಳು ಹಾಗೂ ವಾಟ್ಸ್ಆಪ್ನಲ್ಲಿ ಸದರಿ ಕೊಲೆಯನ್ನ ಕ್ರೈಸ್ತ ಧರ್ಮಕ್ಕೆ ಮತಾಂತರಕ್ಕೆ ಅಡ್ಡಿಪಡಿಸಿದ್ದಕ್ಕಾಗಿ ನಡೆದಂತಹ ಕೊಲೆಯೊಂದು ಸಮಾಜದಲ್ಲಿ ದ್ವೇಷ ಮೂಡಿಸುವ ರೀತಿಯಲ್ಲಿ ಸಾಮರಸ್ಯವನ್ನ ಕೆಡಿಸಲು ತಮ್ಮ ಮಾಧ್ಯಮದಲ್ಲಿ ಪ್ರಚಾರವನ್ನ ಪಡಿಸಿರ್ತಾರೆ. ಇದರಿಂದ ಸಾಮರಸ್ಯದಿಂದಿರುವಂತಹ ಸರ್ವ ಧರ್ಮೀಯರಲ್ಲಿ ದ್ವೇಷ ಹುಟ್ಟುಹಾಕುವ ಪ್ರಯತ್ನ ಕೂಡ ಮಾಡಿದ್ದಾರೆ. ಇನ್ನು ನವ ಸಮಾಜ ವಾಟ್ಸ್ಆಪ್ ಜಾಲತಾಣದಲ್ಲಿ ಬಿತ್ತರಿಸಿ ಜಿಲ್ಲೆಯಲ್ಲಿ ಅಶಾಂತಿಯನ್ನುಂಟು ಮಾಡಲು ಪ್ರಯತ್ನಿಸಿರ್ತಾರೆ ಹಾಗೂ ಸಮಾಜದಲ್ಲಿ ಸಾಮರಸ್ಯವನ್ನ ಕೆಡಿಸಲು ಪ್ರಯತ್ನಿಸುತ್ತಿರ್ತಾರೆ. ಸದರಿ ಮಾಧ್ಯಮಗಳ ಸಂಪಾದಕರು ಹಾಗೂ ವರದಿಗಾರರನ್ನ ಬಂಧಿಸಿ ಕಾನೂನು ಪ್ರಕಾರ ಕ್ರಮ ತೆಗೆದುಕೊಳ್ಳಬೇಕಾಗಿ ಹಾಗೂ ತಪ್ಪಿತಸ್ಥರನ್ನ ಬಂಧಿಸಿ ಸಮಾಜದಲ್ಲಿ ಅಶಾಂತಿಯನ್ನ ಬೆಳೆಸಲು ಪ್ರಯತ್ನಿಸುತ್ತಿರುವವರ ವಿರುದ್ಧ ಕಠಿಣ ಕ್ರಮವನ್ನ ತೆಗೆದುಕೊಳ್ಳಬೇಕಾಗಿ ಮನವಿಯನ್ನ ಮಾಡಲಾಯಿತು. ಜೊತೆಗೆ ಒಂದು ವೇಳೆ 1 ವಾರದೊಳಗಾಗಿ ಸದರಿ ವ್ಯಕ್ತಿಗಳನ್ನ ಬಂಧಿಸಿ ಕಾನೂನು ಪ್ರಕಾರ ಕ್ರಮ ತೆಗೆದುಕೊಳ್ಳದಿದ್ರೆ ನಮ್ಮ ವೇದಿಕೆ ವತಿಯಿಂದ ರಾಜ್ಯದಾದ್ಯಂತ ಹೋರಾಟ ಹಾಗೂ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗುವುದು ಎಂದು ಈ ಮೂಲಕ ಈ ಸಂದರ್ಭದಲ್ಲಿ ನಾವು ಬಹಳಷ್ಟು ದುಃಖದ ಸಂಗತಿಯನ್ನು ನಾವು ಗಮನಿಸಿದ್ದೇವೆ. ಏನಂದರೆ ಒಬ್ಬ ಬಡಪಾಯಿ ಮನುಷ್ಯ, ಆತನು ಬಸವರಾಜ್ ಶೇರಿಕಾರ್ 52 ವರ್ಷದವನಾಗಿರ್ತಕ್ಕಂಥವ್ರು, ಮಾತು ಬರೋದಿಲ್ಲ ಆತನಿಗೆ ಮತ್ತು ಕಿವಿ ಕೂಡ ಕೇಳಿಸುವುದಿಲ್ಲ. ಅಂಥ ಮನುಷ್ಯನಿಗೆ ನೀನು ಮತಾಂತರ ಆಗದೇ ಇರತಕ್ಕಂಥದಕ್ಕಾಗಿ ಕೊಲೆಯಾಗಿದೆ ಎಂಬುದಾಗಿ ಕೆಲವು ಮಾಧ್ಯಮದವರು ಪ್ರಕಟಪಡಿಸಿರ್ತಕ್ಕಂಥದ್ದು ಬಹಳಷ್ಟು ಆಘಾತಕಾರಿ ವಿಷಯ ಎಂಬುದಾಗಿ ನಾವು ತಿಳಿದುಕೊಳ್ತೇವೆ. ಯಾಕಂದರೆ ಆತನಿಗೆ ಯಾವ ವಿಷಯಗಳಲ್ಲಿ ಮಾತಾಡಲಿಕ್ಕೂ ಬರೋದಿಲ್ಲ, ಮೂಕನಾಗಿರ್ತಾನೆ. ಅಂಥವನ ವಿಷಯದಲ್ಲಿ ಮನೆಯವರು ಸೇರಿ ಮತಾಂತರಕ್ಕೋಸ್ಕರ ಕೊಲೆ ಮಾಡಿದ್ದಾರೆ ಎಂಬುದಾಗಿ ಅಪಪ್ರಚಾರ ಹೊರಡಿಸಿದ್ದಾರೆ. ಆ ಸತ್ಯಾಸತ್ಯತೆಗಳು ಪರಿಶೀಲಿಸಿ ನೋಡಿದಾಗ ಅದಕ್ಕೆ ಸಂಬಂಧಪಟ್ಟಂಥ ಪೊಲೀಸ್ ಸ್ಟೇಷನ್ನಲ್ಲಿ ನೋಡಿದಾಗ ಅದು ಮತಾಂತರ ಪ್ರಕರಣ ಅಲ್ಲ, ಅದು ಆಸ್ತಿಗಾಗಿ ಕೊಲೆಯಾಗಿದೆ ಎಂಬುದಾಗಿ ಸ್ಪಷ್ಟವಾಗಿ ರುಜುವಾತಾಗಿದೆ. ಆದರೂ ಕೂಡ ಈ ಕೆಲವು ಮಾಧ್ಯಮಗಳು ಕೋಮು ಗಲಭೆ ಸೃಷ್ಟಿ ಮಾಡುವುದಕ್ಕೋಸ್ಕರನೋ ತನ್ನ ಹೆಸರು ಬೆಳೆಸಿಕೊಳ್ಳೋದಕ್ಕೋಸ್ಕರನೋ ತನ್ನ ಮಾಧ್ಯಮದ ಒಂದು ಹೆಸರು ಬರಬೇಕೆಂಬುದಾಗಿ ಆ ರೀತಿ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ. ಆದರೆ ಸತ್ಯಾಸತ್ಯತೆಗಳನ್ನು ಕಂಡು ಹಿಡಿದಾಗಲೂ ಕೂಡ ಅವರಿಗೆ ಹಾಗೆ ಬಿಟ್ಟಿದ್ರೆ ಮುಂದಿನ ದಿನಮಾನಗಳಲ್ಲಿ ಸಮಾಜದಲ್ಲಿ ಬಹಳಷ್ಟು ಆತಂಕಕಾರಿ ವಿಷಬೀಜ ಬಿತ್ತಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಸೊ ಅದಕ್ಕಾಗಿ ದಯಮಾಡಿ ಎಲ್ಲರೂ ಅದಕ್ಕೆ ತನಿಖೆ ಮಾಡಿ ಅವರಿಗೆ ತಪ್ಪಿಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಯಾಕಂದರೆ ಮುಂದಿನ ದಿನಮಾನಗಳಲ್ಲಿ ಒಂದು ವೇಳೆ ಕ್ರಮ ತೆಗೆದುಕೊಳ್ಳದೆ ಇರುವಾಗ ಅಶಾಂತಿ ಉಂಟಾಗ್ತದೆ. ಅದಕ್ಕಾಗಿ ಕ್ರೈಸ್ತರಾಗಿರ್ತಕ್ಕಂಥವ್ರು ಬಹಳಷ್ಟು ಶಾಂತಿ ಪ್ರಿಯರು, ಬಹಳಷ್ಟು ಒಳ್ಳೆಯ ಇರತಕ್ಕಂಥವ್ರು. ಅದಕ್ಕಾಗಿ ವಿಶೇಷವಾಗಿ ಮುಂದಿನ ದಿನಮಾನಗಳಲ್ಲಿ ಅವರಿಗೆ ಕಠಿಣ ಕ್ರಮ ತೆಗೆದುಕೊಂಡು ಅವರಿಗೆ ಕಾನೂನು ರೀತಿಯಲ್ಲಿ ಶಿಕ್ಷಿಸಬೇಕಾಗಿ ಈ ಕರ್ನಾಟಕ ಕ್ರೈಸ್ತರ ರಕ್ಷಣೆ ವೇದಿಕೆ ಮೂಲಕ ಅವರಿಗೆ ನಾವು ನಿಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತೇವೆ. ಕೆಲವು ಮಾಧ್ಯಮಗಳಿಗೆ ನಮ್ಮ ಕರ್ನಾಟಕ ಕ್ರೈಸ್ತರ ರಕ್ಷಣೆ ವೇದಿಕೆ ವತಿಯಿಂದ ಹೃದಯಪೂರ್ವಕ ಧನ್ಯವಾದಗಳನ್ನು ಕೂಡ ನಾವು ತಿಳಿಸಲಿಕ್ಕೆ ಇಷ್ಟಪಡ್ತೇವೆ. ಯಾಕಂದರೆ ವಾರ್ತಾ ಭಾರತಿ ಮತ್ತು ಈ ದಿನ ಇವೆರಡು ಪತ್ರಿಕೆಗಳು ಸತ್ಯಾಸತ್ಯತೆಯನ್ನು ಹೋಗಿ ಪರಿಶೀಲಿಸಿ, ಚಾರ್ಜ್ ಶೀಟ್ಗಳನ್ನು ಪರಿಶೀಲಿಸಿ ಎಲ್ಲವನ್ನೂ ನೋಡಿ ಅರಿತವರಾದ ಮೇಲೆ ಸತ್ಯವನ್ನು ಹೊರಹಾಕಿದ್ದಾರೆ. ಅವರಿಗೆ ನಮ್ಮ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ಈ ರೀತಿ ಮಾಡ್ತಕ್ಕಂಥದ್ದು ಬಹಳಷ್ಟು ಒಳ್ಳೆಯದು, ಸಮಾಜಕ್ಕೂ ಒಳ್ಳೆಯದು, ಎಲ್ಲ ಸ್ಥಳಗಳಲ್ಲಿ ಶಾಂತಿಯನ್ನು ಇರತಕ್ಕಂಥದ್ದು ನಾವು ಈ ಮಾಧ್ಯಮಗಳ ಮೂಲಕ ನೋಡ್ತೇವೆ. ಒಂದು ವೇಳೆ ಮಾಧ್ಯಮದವರು ಆ ರೀತಿ ಸುಳ್ಳು ಪ್ರಸಾರ ಮಾಡಿರ್ತಕ್ಕಂಥದ್ದು ಇನ್ನು ಕೆಲವು ಮಾಧ್ಯಮಗಳು ಅಂದರೆ ವಾರ್ತಾ ಭಾರತಿ ಆಗಿರ್ಬೋದು, ಈ ದಿನ ಆಗಿರ್ಬೋದು, ಈ ಎರಡೂ ಮಾಧ್ಯಮಗಳು ಒಳ್ಳೆಯ ರೀತಿಯಿಂದ ಏನು ಸತ್ಯ ಯಾವುದು ಸುಳ್ಳು ಎಂಬುದಾಗಿ ಪ್ರಚುರಪಡಿಸಿದರೆ ವಿಶೇಷವಾಗಿ ಇನ್ನೊಂದು ಆವರ್ತಿ ಅವರಿಗೆ ಧನ್ಯವಾದಗಳನ್ನು ನಾವು ತಿಳಿಸ್ತೇವೆ. ಯಾರು ಕೂಡ ಆ ರೀತಿ ಕೋಮು ಗಲಭೆಗೆ ಆಸ್ಪದ ಕೊಡದೆ ಒಳ್ಳೆಯ ರೀತಿಯಲ್ಲಿ ಪ್ರಸಾರಪಡಿಸಬೇಕಾಗಿ ನಮ್ಮ ಕರ್ನಾಟಕ ಕ್ರೈಸ್ತರ ರಕ್ಷಣಾ ವೇದಿಕೆಯಿಂದ ವಿನಂತಿ ಮಾಡಿಕೊಳ್ಳುತ್ತೇವೆ. ರಾಜೇಶ್ ಜ್ಯೋತಿ, ಕರ್ನಾಟಕ ಕ್ರೈಸ್ತರ ರಕ್ಷಣಾ ವೇದಿಕೆ ಜಿಲ್ಲಾ ಅಧ್ಯಕ್ಷ. ಬೀದರ್ ಜಿಲ್ಲೆಯ ಸಾತೋಳಿ ಗ್ರಾಮದಲ್ಲಿ ನಡೆದಿರ್ತಕ್ಕಂಥ ಕೊಲೆ ವಿಷಯದಲ್ಲಿ ಕೆಲವು ದೃಶ್ಯ ಮಾಧ್ಯಮಗಳು ತಪ್ಪಾಗಿ ಸುದ್ದಿಯನ್ನು ಪ್ರಸಾರ ಮಾಡಿ ಸಮಾಜದಲ್ಲಿ ಕೋಮು ಗಲಭೆಯನ್ನು ಸೃಷ್ಟಿ ಮಾಡ್ತಕ್ಕಂಥ ರೀತಿಯಲ್ಲಿ ಅದನ್ನು ಪ್ರಚಾರ ಮಾಡಿದ್ದಾರೆ. ಬಸವರಾಜ್ ಅವರ ಕೊಲೆ ವಿಷಯದಲ್ಲಿ ಅದು ಆಸ್ತಿಗಾಗಿ ನಡೆದಿರ್ತಕ್ಕಂಥ ಕೊಲೆ ಎಂಬುದಾಗಿ ಪೊಲೀಸ್ ಇಲಾಖೆಯ ವಿಚಾರಣೆಯಿಂದ ಗೊತ್ತಾಗಿದೆ. ಆದರೆ ಕೆಲವು ಮಾಧ್ಯಮಗಳು ಮತಾಂತರ ವಿಷಯದಲ್ಲಿ ಆಗಿರ್ತಕ್ಕಂಥ ಕೊಲೆ ಎಂಬುದಾಗಿ ಪ್ರಸಾರ ಮಾಡಿದ್ದಾರೆ. ಇದರಿಂದ ನಿಜವಾಗಿ ನಾವು ಸೌಜನ್ಯವಾಗಿ ಬಾಳ್ತಕ್ಕಂಥ ಈ ಸಮಾಜದಲ್ಲಿ ಕ್ರೈಸ್ತರು, ಹಿಂದೂ, ಮುಸಲ್ಮಾನರು, ಕ್ರೈಸ್ತರು ಒಟ್ಟಾಗಿರುವಾಗ ಇಂತಹ ಭಾಷೆ ಯಾಕಂತಂದರೆ ಇವತ್ತು ಮಾಧ್ಯಮ ಇಂಥ ಒಂದು ಪರಿಸ್ಥಿತಿ ಇದೆ.
ಇವತ್ತು 4ನೇ ಸ್ತಂಭ ಎಂಬುದಾಗಿ ನಾವು ನೋಡ್ತೇವೆ. ಒಂದು ವೇಳೆ ನ್ಯಾಯಾಲಯದಲ್ಲಿ ಸಹ ನಮಗೆ ನ್ಯಾಯ ಸಿಗದೇ ಇರಬಹುದು, ಆದರೆ ದೃಶ್ಯ ಮಾಧ್ಯಮದಲ್ಲಿ, ಪತ್ರಿಕಾ ಮಾಧ್ಯಮದಲ್ಲಿ ನಮಗೆ ನ್ಯಾಯ ಸಿಗುತ್ತದೆ ನಂಬಿಕೆ ನಮ್ಮ ಭಾರತ ದೇಶದಲ್ಲಿದೆ. ಅಂತಹ ಒಳ್ಳೆ ಸಂಪಾದಕರು, ವರದಿಗಾರರು ಹೋಗಿದ್ದಾರೆ ನಮ್ಮ ದೇಶದಲ್ಲಿ. ಆದರೆ ಈ ನ್ಯೂಸ್ 18 ಅಂತಕ್ಕಂಥ ಒಂದು ಮಾಧ್ಯಮ ಹಾಗೂ ವಿಶ್ವವಾಣಿ ಅಂತಕ್ಕಂಥ ಒಂದು ಮಾಧ್ಯಮ, ಇನ್ನೂ ಕೆಲವು ಮಾಧ್ಯಮಗಳು ಸೇರಿ ನಡೆದಿರ್ತಕ್ಕಂಥ ಕೊಲೆ ಇದು ಕ್ರೈಸ್ತ ಮತಾಂತರದ ಮುಖಾಂತರವಾಗಿರ್ತಕ್ಕಂಥ ಕೊಲೆ ಎಂಬುದಾಗಿ ತಪ್ಪು ಸಂದೇಶವನ್ನು ಸಾರಿದ್ದಾರೆ. ಹಾಗಾಗಿ ಅದನ್ನು ಕರ್ನಾಟಕ ಕ್ರೈಸ್ತರ ರಕ್ಷಣಾ ವೇದಿಕೆ ವತಿಯಿಂದ ಅದನ್ನು ಖಂಡಿಸ್ತೇವೆ. ಇದಕ್ಕಾಗಿ ನಾವು ಈಗಾಗಲೇ ಮಾನ್ಯ ಗೃಹ ಮಂತ್ರಿಗಳಿಗೂ, ಮಾನ್ಯ ಜಿಲ್ಲಾಧಿಕಾರಿಗಳು ಬೀದರ್ ಹಾಗೂ ವರಿಷ್ಠ ಪೊಲೀಸ್ ಅಧಿಕಾರಿಗಳು ಬೀದರ್ ಇವರಿಗೆ ಮನವಿ ಪತ್ರವನ್ನು ಸಲ್ಲಿಸಿದ್ದೇವೆ. 15 ದಿನ ಸಮಯವನ್ನು ಕೊಟ್ಟಿದ್ದೇವೆ. ಒಂದು ವೇಳೆ ಆ ಸಮಯದಲ್ಲಿ ಅವರನ್ನು ಬಂಧಿಸಿ ಅವರಿಗೆ ಶಿಕ್ಷೆ ಕೊಡಬೇಕ ಪಕ್ಷದಲ್ಲಿ ನಾವು ನಮ್ಮ ವೇದಿಕೆ ವತಿಯಿಂದ ಇಡೀ ರಾಜ್ಯದಲ್ಲಿ ಒಂದು ಉಗ್ರವಾದಂಥ ಹೋರಾಟವನ್ನು ಮಾಡುತ್ತೆಂಬುದಾಗಿ ಈ ಮೂಲಕ ನಾನು ತಿಳಿಸ್ತೇನೆ. ಮತ್ತು ವಿಶೇಷವಾಗಿ ನ್ಯಾಯವನ್ನು ಪ್ರಸಾರ ಮಾಡಿರ್ತಕ್ಕಂಥ ವಾರ್ತಾ ಭಾರತಿ ಮತ್ತು ಕೆಲವು ಪತ್ರಿಕೆಗಳು ಏನು ಮಾಡಿದರೆ ಈಗಿನ ಅಂತಕ್ಕಂಥ ಪತ್ರಿಕೆ ಕೀರ್ತಿಗಳು ತುಂಬ ಒಳ್ಳೆಯ ಒಂದು ಪತ್ರಿಕೋದ್ಯಮವನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಅಂತಹ ಪತ್ರಿಕೆಗಾಗಿ ನಾವು ವಂದನೆ ಸಲ್ಲಿಸ್ತೇವೆ. ಮತ್ತು ಸತ್ಯವನ್ನು ಹಿಡಿಯಿರಿ, ಸತ್ಯವನ್ನು ಕಾಪಾಡಿರಿ. ಸತ್ಯದಲ್ಲೇ ನಿಮ್ಮ ಮಾಧ್ಯಮ ನಡೆದಾಗ ಸಮಾಜ, ದೇಶ, ರಾಜ್ಯ ಒಂದು ಒಳ್ಳೆಯ ಸುಭದ್ರವಾದಂಥ ರೀತಿ ಬೆಳಗಾಗ್ತದೆ ಅಂತ ಹೇಳ್ತೇನೆ. ಹಾಗಾಗಿ ನಾನು ತಮ್ಮಲ್ಲಿ ಮತ್ತು ಪತ್ರಿಕಾ ಮಾಧ್ಯಮದ ಇದರಿಂದ ನಾನು ಕೇಳ್ಕೊಳ್ಳೋದಂದರೆ, ಯಾರ್ಯಾರು ಒಂದು ದ್ವೇಷವನ್ನು ಸಾರ್ತಕ್ಕಂಥ ಮಾಧ್ಯಮಗಳಿದೆ ದಯಮಾಡಿ ಅದನ್ನು ಬಿಟ್ಟು ಸಮಾಜವನ್ನು ಕಟ್ಟುವಂಥ ವಿಷಯದಲ್ಲಿ ಬನ್ನಿ. ಮತ್ತು ಇಲ್ಲಿ ನಡೆದಿರತಕ್ಕಂಥ ಈ ಕೊಲೆ ವಿಷಯದಲ್ಲಿ ನಿಜವಾಗಿ ಅದನ್ನು ಪರಿಷ್ಕರಣೆ ಮಾಡಿ, ಅದರ ವಿಚಾರ ಮಾಡಿ, ಅದನ್ನು ಪರಿಷ್ಕರಿಸಿ ಏನಪ್ಪ ಅಂದರೆ ದೃಶ್ಯ ಮಾಧ್ಯಮಗಳಲ್ಲಿ ಪ್ರಸಾರ ಮಾಡಬೇಕು. ಇದು ಒಂದು ಸಮಾಜಕ್ಕೆ ಒಳ್ಳೆಯ ಸಂದೇಶ ಆಗಬೇಕು, ವಿನಃ ಕೆಟ್ಟ ಸಂದೇಶ ಆಗಿ ನಮ್ಮ ಸಮಾಜದಲ್ಲಿ ಗಲಾಟೆಗಳು, ತೊಂದರೆಗಳು ಮತ್ತು ಜಾತಿಯಲ್ಲಿ ಗಲಾಟೆಗಳಾಗೋದನ್ನು ತಪ್ಪಿಸಬೇಕಂತ ಹೇಳಿ ನಾನು ಮಾನ್ಯ ಗೃಹ ಮಂತ್ರಿಗಳಿಗೂ ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳಿಗೂ ಹಾಗೂ ಮಾನ್ಯ ಜಿಲ್ಲಾಧಿಕಾರಿಗಳು ಬೀದರ್ ಅವರಿಗೆ ನಾವು ಮನವಿ ಮಾಡಿ ಈಗಾಗಲೇ ಮನವಿ ಪತ್ರವನ್ನು ಸಲ್ಲಿಸಿದ್ದೇವೆ. ಹಾಗಾಗಿ ಇದರ ಬಗ್ಗೆ ಸೂಕ್ತ ಕ್ರಮ ತೆಗೆದುಕೊಳ್ಳುವಂತೆ ನನಗೆ ತಮ್ಮ ಹೆಸರು ನನ್ನ ಹೆಸರು ಭಾಸ್ಕರ ಪಾತ್ರಪಳ್ಳಿ. ನಾನು ಸಂಸ್ಥಾಪಕ ಅಧ್ಯಕ್ಷರು ಕರ್ನಾಟಕ ಕ್ರೈಸ್ತ ರಕ್ಷಣಾ ವೇದಿಕೆ. आज के दिन बहुत एक दुखकरवाದಂಥ विषय हमारे कान में सुनना पड़ा है. कहीं चैनल्स ने झूठा मत प्रचार बोल के अथवा मतांतर बोल के प्रसार किया है. इसके वजह से क्राइस्त लोगों को बहुत ही दुखकर की बात है. वहाँ जाके देखे तो पूरा अपने जायदाद के लिए मर्डर हुआ बोल के हमने सुना है. और उसमें थोड़ी चैनल्स ने बहुत ही गलत स्टेटमेंट दिया. ये मतांतर की वजह से मर्डर हुआ है, ये मतांतर होने की वजह से नहीं होता बोले तो मर्डर किया. उसको बात ही नहीं आता, कान नहीं सुनता, कहाँ से मतांतर हो जाएगा वो. ये बहुत ही गलत बात है. तो उसके भाई के मुँह से ही सुना है. प्रत्येक से KP न्यूज़ को हम धन्यवाद देते हैं, क्योंकि उन्होंने खुद जाके उनके भाई से मिलके, उनके भाई के मुँह ज़बानी उनके सुन के जो भी हकीकत है उन्होंने KP न्यूज़ वाले ने बहुत अच्छा सा प्रसारण किया है. उनको हमारे संगठन की तरफ से हृदयपूर्वक धन्यवाद देते हैं, क्योंकि जो सच्चाई है वही बताना चाहिए. अपने नाम के लिए, अपने शोहरत के लिए, अपने के लिए तुम मध्यम मत चलाइए. जो भी गलत न्यूज़ किया है उनको हम खंडन करते हैं. आने वाले दिन में ऐसा ही कुछ नहीं होना, बल्कि हम अब ऑलरेडी माननीय DC साहब को और गृह सचिवों को और हमारे वरिष्ठ जिला पुलिस वरिष्ठाधिकारी को भी हम मेमोरेंडम दिया हुआ है. क्योंकि ऐसे लोगों से ही समाज में बहुत ही गलत मैसेज दे के लोगों का मन दहलाने वाले काम हो रहा है. इसलिए शांति है. यहाँ पे सभी लोग भाई भाई के जैसे मिलजुल के जो भी त्यौहार हो, जो भी काम हो, जो भी हो, अपने अपने मज़हब से सब भी मिल के काम करते. ऐसे थोड़े पेपर्स ने बहुत गलत स्टेटमेंट दिया. ये मतांतर की वजह से मर्डर हुआ है, इसलिए मर्डर हुआ है. इसलिए ये तो गलत, बहुत गलत है. जो भी गलत प्रसारण किया, आपके माध्यम से बोलना चाहता हूँ मैं, उनको कठिन से कठिन कानून की तरफ से जो भी क्रम लेते हैं वो लेके उनको शिक्षित करना बोल के हम डिमांड करते हैं. क्योंकि ऐसे वो चैनल का नाम बोलिए, ये अपना क्या बोलते हैं, न्यूज़ 18 कन्नड़ा न्यूज़ नाउ और नवा भारत कुछ तो है. और ऐसे 3-4 चैनल्स हैं
जो बहुत ही गलत प्रसारण किया है। जो हकीकत जो है वो प्रसारण करना चाहिए। ऐसा कौम गलबी सृष्टि करने के लिए उन्होंने बहुत गलत प्रसारण किया, उनको हम खंडन करते हैं। ये हमारा बीदर जिला में जो सातोड़ी गांव में वहाँ पे जाके केपी न्यूज़ वाले ने बहुत कुछ अच्छा किया, और वार्ता भारती और ई दिना, ये 2-3 पेपर्स ने बहुत ही अच्छा प्रसारण किया। जो हकीकत है वो करें, जो गलत है वो नहीं करें। वो बहुत ही वो एक दुश्मनी की वजह से, मतलब दुश्मनी पैदा करने के जैसे ही वो प्रसारण किया अलग चैनल वाले। सो हम खंडन करते हैं। आने वाले दिन में सख्त इसको कार्रवाई करके उनको शिक्षित करना बोल के हमारे संगठन का तरफ से आपको विनती करते हैं। आपका नाम बताइए। मेरा नाम राजेश ज्योति, कर्नाटक क्राइस्तर रक्षण वेदिके जिलाध्यक्ष।